ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದ ರಸ್ತೆಗಳಲ್ಲೂ ಕೂಡ ಫ್ಲೆಕ್ಸ್ ಮಯ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಚಾಮುಂಡಿ ಬೆಟ್ಟಕ್ಕೆ ಸಿಎಂ. ಮೈಸೂರು ಚಾಮುಂಡಿ ಬೆಟ್ಟದ ರಸ್ತೆಗಳೆಲ್ಲವೂ ಫ್ಲೆಕ್ಸ್ ಮಯ. ಡಿಕೆ ಸ್ವಾಗತ ಕೋರಿ ಫ್ಲೆಕ್ಸ್ ಬಟ್ಟಿಂಗ್ಸ್ ಹಾಕಿರೋ ಅಭಿಮಾನಿಗಳು. ರಸ್ತೆಯುದ್ದಕ್ಕೂ ಫ್ಲೆಕ್ಸ್ ಕಟ್ಟಿರುವ ಕಾಂಗ್ರೆಸ್ ಕಾರ್ಯಕರ್ತರು. ಕಾರಂಜಿಕೆರೆ ರಸ್ತೆಯಿಂದ ಬೆಟ್ಟದವರೆಗೂ ಫ್ಲೆಕ್ಸ್ಗಳ ದರ್ಬಾರ್. ಪರಿಸರ ನಿಯಮ ಗಾಳಿಗೆ ತೂರಿ ಫ್ಲೆಕ್ಸ್ ಹಾಕಿದ್ರ ಅಭಿಮಾನಿಗಳು. ಈಗಾಗಲೇ ಮೈಸೂರಿಗೆ ಬಂದು ಇಳಿದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿಯನ್ನ ದರ್ಶನವನ್ನ ಮಾಡಲಿದ್ದಾರೆ. ಕಾರಂಜಿ ಕೆರೆಯಿಂದ ಹಿಡಿದು ಚಾಮುಂಡಿ ಬೆಟ್ಟದವರೆಗೂ ಅವ್ರು ಏನು ಹೋಗ್ತಾರೆ ಆ ರಸ್ತೆಯ ಉದ್ದಕ್ಕೆಲ್ಲ ಕೂಡ ಡಿಕೆ ಶಿವಕುಮಾರ್ ಅವರ ಫೋಟೋವನ್ನ ಹಾಕಿದ್ದಾರೆ, ಫ್ಲೆಕ್ಸ್ ಅನ್ನ ಹಾಕಿದ್ದಾರೆ. ಎಲ್ಲೂ ಕೂಡ ಸ್ವಲ್ಪನೂ ಬಿಟ್ಟಿಲ್ಲ. ಎಲ್ಲ ಕಡೆ ನೀವು ನೋಡ್ತಾ ಇರ್ಬೋದು ಫ್ಲೆಕ್ಸ್ ಹಾಕಿದ್ದಾರೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಮರ್ತು ಬಿಟ್ರ ಇದೆಲ್ಲ? ಫ್ಲೆಕ್ಸ್ ಹಾಕೋದ್ರಿಂದ ಅದೇನಾದ್ರು ಅನಾಹುತ ಆಗ್ಬೋದು, ಗಾಳಿಗಾರಿ ಇನ್ನೊಂದೇನೋ ಆಗ್ಬೋದು. ಅದೆಲ್ಲವನ್ನ ಮರ್ತು ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಫ್ಲೆಕ್ಸ್ ಅನ್ನ ಹಾಕಿದ್ರ. ಕಾರಂಜಿ ಕೆರೆಯಿಂದಂತೂ ಬೆಟ್ಟದವರೆಗೂ ರಾರಾಜಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಫೋಟೋಗಳು. ರಸ್ತೆಯ ಉದ್ದಕ್ಕೂ ಕೂಡ ಫ್ಲೆಕ್ಸ್ಗಳ ಸುರಿಮಳೆನೇ ಇದೆ. ರಾಘವೇಂದ್ರ ಅವರು ನನ್ನ ಜೊತೆ ಲೈನಲ್ಲಿದ್ದಾರೆ. ರಾಘವೇಂದ್ರ, ಕಾರಂಜಿ ಕೆರೆಯಿಂದ ಬೆಟ್ಟದವರೆಗೂ ಕೂಡ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ, ಡಿಕೆ ಶಿವಕುಮಾರ್ ಅವರ ಫೋಟೋಗಳು ರಾರಾಜಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಪರಿಸರದ ನಿಯಮವನ್ನ ಮರೆತು ಬಿಟ್ರ ಅವರ ಕಾರ್ಯಕರ್ತರು. ಏನಿದು ರಾಘವೇಂದ್ರ? ಹೌದು ಶಿಲ್ಪ, ಏನು ಸಾಂಸ್ಕೃತಿಕ ನಗರಿ ಮೈಸೂರನ್ನ ಫ್ಲೆಕ್ಸ್ ಮುಕ್ತವಾಗಿ ಮಾಡಬೇಕು ಅನ್ನುವಂಥದ್ದು ನಗರ ಪಾಲಿಕೆಯ ಸಂಕಲ್ಪ. ಇದಕ್ಕೋಸ್ಕರ ಸಾಕಷ್ಟು ಬಾರಿ ಅವರು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಸಭೆಗಳನ್ನ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಆ ಫ್ಲೆಕ್ಸ್ ಗಳನ್ನ ಹಾಕ್ಲಿಕ್ಕೆ ಒಂದು ನೀತಿ ನಿಯಮಗಳನ್ನ ಕೂಡ ರೂಪಿಸಿದ್ದಾರೆ. ಅದ್ರ ಪ್ರಕಾರನೇ ಹಾಕ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ನಗರ ಪಾಲಿಕೆಗೆ ಮುಂಚಿತವಾಗಿ ಮಾಹಿತಿ ಕೊಡಬೇಕು, ನಗರ ಪಾಲಿಕೆಯಿಂದ ಅನುಮತಿಯನ್ನು ಪಡ್ಕೋಬೇಕು ಅನ್ನುವಂಥದ್ದು ಕೂಡ ಗೊತ್ತಿದೆ. ಆದ್ರೂ ಕೂಡ ಮುಖ್ಯಮಂತ್ರಿಗಳು ಭೇಟಿ ನೀಡ್ತಾ ಇದ್ದಾರೆ ಅಂತ ಹೇಳಿದ್ದು ನಿನ್ನೆ ಸಂಜೆ ತನಕನೂ ಈ ರೀತಿ ಯಾವುದೇ ಭರ್ಜರಿ ಸಿದ್ಧತೆಗಳು ಆಗಿರ್ಲಿಲ್ಲ. ಆದ್ರೆ ಇದು ರಾತ್ರೋರಾತ್ರಿ ಈ ರೀತಿಯ ಸಿದ್ಧತೆಗಳಾಗಿದ್ದಾವೆ. ಈ ರೀತಿ ಎಲ್ಲ ಏನು ಕುರುಬರಳ್ಳಿ ಸರ್ಕಲ್ ಇಂದ ಕಾರಂಜಿ ಕೆರೆಯ ತನಕ ರಸ್ತೆ ಏನಿದೆ ಸಂಪೂರ್ಣ ಅದು, ಆಮೇಲೆ ಮೈಸೂರಿನ ಹಾರ್ಡಿಂಗ್ ಸರ್ಕಲ್ ಇರ್ಬೋದು, ಗನ್ ಹೌಸ್ ಇರ್ಬೋದು, ಮತ್ತೆ ಮಂಡಕಳ್ಳಿಯಿಂದ ಮೈಸೂರಿಗೆ ಬರುವಂತ ಹಾದಿ ಇರ್ಬೋದು, ಎಲ್ಲಾ ಕಡೆನೂ ಫ್ಲೆಕ್ಸ್ಮಯ ಆಗ್ಬಿಟ್ಟಿದಾವೆ. ಅಂದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಮುಖಂಡರುಗಳು ಮೈಸೂರಿನ ಏನು ಸಂಸ್ಕೃತಿ ನಗರಿ, ಅದನ್ನ ವಿರೂಪಗೊಳಿಸಬಾರ್ದು, ನಮ್ಮ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ, ಇಂಥ ಸಂದರ್ಭದಲ್ಲಿ ಇವೆಲ್ಲ ಕಿರಿಕಿರಿ ಮಾಡಬಾರ್ದು ಅನ್ನುವಂತಹ ಒಂದು ವ್ಯವಧಾನವನ್ನ ತೋರಿಸ್ಬೇಕಾಗಿತ್ತು. ಆದ್ರೆ ಆ ಒಂದು ವ್ಯವಧಾನವನ್ನ ಕಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಬರೋದಕ್ಕೆ ಸ್ವಾಗತ ಮಾಡ್ಲಿಕ್ಕೆ ಅದಕ್ಕೆ ಆದಂತ ಕ್ರಮ ಇದೆ, ಅದಕ್ಕೆ ಆದಂತ ಒಂದು ರೀತಿ ನೀತಿಗಳಿದಾವೆ. ಅದೆಲ್ಲವನ್ನ ಕೂಡ ನಿಯಮ ಮೀರಿ ಇವತ್ತು ಎಲ್ಲ ಕಡೆ ಫ್ಲೆಕ್ಸ್ ಗಳನ್ನ ಅಳವಡಿಸೋದ್ರ ಮುಖಾಂತರ ಸಾಂಸ್ಕೃತಿಕ ನಗರಿಯನ್ನ ವಿರೂಪಗೊಳಿಸಿದ್ದಾರೆ ಅಂತ ಹೇಳ್ಬೋದು ಶಿಲ್ಪ. ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.